ಅಲ್ಲಿ ನನ್ನಲ್ಲಿ ಬರೀ ದೈಹಿಕವಾದ ಬದಲಾವಣೆಗಳಾಗಲ್ಲ, ನನ್ನಲ್ಲಿ ಆಗುವಂತಹ ಮಾನಸಿಕ ಬದಲಾವಣೆಗಳು. ಇಟ್ ಇಸ್ ಟು ಕಾಂಪ್ಲಿಕೇಟೆಡ್. ಗೊತ್ತಾಯ್ತಾ? ಸುಮ್ನೆ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ದೇ ನಿರ್ಧಾರನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಶಿ ಗೋಸ್ ಥ್ರೂ ಅ ಲಾಟ್. ಎಲ್ಲ ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್. ಇವತ್ತು ಒಂದು ವಿಶೇಷವಾದಂಥ ಸಂದರ್ಶನ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇದನ್ನ ನೀವು ಬಹಳಷ್ಟು ವಿಶೇಷವಾಗೂ ನೋಡ್ತಾ ಇದ್ದೀರಾ, ವಿಚಿತ್ರವಾಗೂ ನೋಡ್ತಾ ಇದ್ದೀರಾ. ವಿಜ್ಞಾನ ಬೆಳೆದ ಹಾಗೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂದ್ರೆ, ಪ್ರಕೃತಿಯ ವಿಸ್ಮಯಗಳಲ್ಲಿ ತಾಯ್ತನ ಆಗೋದು ಅದು ಕೂಡ ಒಂದು ವಿಸ್ಮಯ ಅಂತಾನೆ ನಾವು ಭಾವಿಸ್ಬೋದು. ಯಾಕೆಂದ್ರೆ ಒಂದು ಪುನರ್ಜನ್ಮ. ಇವತ್ತು ಭಾವನಾ ಅವರು ಎಲ್ರಿಗೂ ಕೂಡ ಒಂದು ಪ್ರಶ್ನಾರ್ಥಕವಾಗಿ, ಇತ್ತೀಚಿನ ಪೀಳಿಗೆಯವರು ಅದನ್ನು ಬೇರೆ ರೀತಿಯಾಗಿ ನೋಡ್ಬೋದು. ಸೈನ್ಸ್ ಏನೇ ಡೆವಲಪ್ ಆಗಿರಲಿ, ಹಳೆಯ ತಾಯಂದರು ಅವರೆಲ್ಲರೂ ಕೂಡ ಇದನ್ನು ಹೌದಾ ಈ ರೀತಿಯಾಗೂ ಇದನ್ನು ನಾವು ಸ್ವೀಕಾರ ಮಾಡ್ಬೋದಾ ಅಂತ ಅದ್ರ ಬಗ್ಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಇವತ್ತು ನಾನು ಆರಂಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಭಾವನಾ ಮೇಡಮ್ ನಮಸ್ತೆ. ಮ್ಯಾಮ್ ನಮಸ್ತೆ, ಥ್ಯಾಂಕ್ ಯು. ನಾನು ಆರಂಭದಲ್ಲಿ ಹೇಳಿದಾಗೆ ಈ ತಾಯ್ತನ ಅನ್ನೋದಿದೆಯಲ್ಲ, ತಾಯಿ ಆಗೋದೇ ಒಂದು, ಅದನ್ನು ನಾನು ವಿಸ್ಮಯ ಅಂತಲೂ ಭಾವಿಸ್ತೀವಿ, ಪುನರ್ಜನ್ಮ ಮರುಹುಟ್ಟು ಅಂತಲೂ ಭಾವಿಸ್ತೀನಿ. ಎಲ್ಲ ತಾಯಂದ್ರಿಗೂ ಆ ಥರದೊಂದು ಕನಸಿರುತ್ತೆ. ನೀವು ಹೇಳ್ದ ಹಾಗೆ ಅವಳು ಮಗುವನ್ನ ಪಡೆಯೋದು, ಆ ಫೀಲಿಂಗ್ಸು, ಆ ಎಮೋಷನ್ಸು, ಅಪ್ಪ ಅಮ್ಮನ ಜೊತೆ ಹಂಚ್ಕೊಳ್ಳೋದು, ತನ್ನ ಪತಿಯ ಜೊತೆ ಹಂಚ್ಕೊಳ್ಳೋದು, ಇವೆಲ್ಲವೂ ಅದರ ಭಾಗವಾಗಿರುತ್ತೆ. ಬಟ್ ಆದರೆ ನೀವು ಪತಿ ಇಲ್ಲದೆ ತಾನು IVF ಮುಖಾಂತರ ಮಗುವನ್ನು ಪಡೀತಾ ಇದ್ದೀನಿ ಅಂತ ಹೇಳ್ತಿದ್ದೀರಿ. ಅದು ಈ ವಿಜ್ಞಾನ ಅದನ್ನೆಲ್ಲವನ್ನು ಕೂಡ ಸಾಧ್ಯವಾಗಿಸಿದೆ. ಎಲ್ಲೊಂದು ಕಡೆ ಆ ಥರದ್ದು ಕೊರಗು ನಿಮ್ಮ ವಿಜ್ಞಾನ ಮಾತ್ರ ಅಲ್ಲ, ನಮ್ಮ ದೇಶದ ಕಾನೂನು ಸಹ ಅದನ್ನು ಸಾಧ್ಯವಾಗ್ಲಿಕ್ಕೆ ನಮ್ಗೆ ದಾರಿ ಮಾಡಿಕೊಟ್ಟಿದೆ. ಸೊ ದಟ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಟೆಕ್ನಾಲಜಿ. ಅಂದ್ರೆ ನನ್ಗೆ ಕಾನೂನು, ಅದ್ರಲ್ಲಿ ಒಂದು ಕಾನೂನು ಬಾಹಿರವಾಗದೇ ಇರುವಂತಹ ಒಂದು ಇದನ್ನ ನಿರ್ಮಾಣ ಮಾಡಿಕೊಟ್ಟಿದೆ ನನಗೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ದಟ್ ಗಿವ್ಸ್ ಯು ಮೋರ್ ಕಾನ್ಫಿಡೆನ್ಸ್. ಈಗ ನಾನು ಇನ್ನೊಬ್ರ ಹತ್ರ ಹೇಳಕ್ಕೂ ಐ ಆಮ್ ನಾಟ್ ಡನ್ ಎನಿಥಿಂಗ್ ರಾಂಗ್ ಅಂತ ಹೇಳ್ಬೋದಾಗ ನಾನು ಧೈರ್ಯವಾಗಿ ಹೇಳ್ಬೋದು, ತಲೆ ಎತ್ಕೊಂಡು ನಾನು ಮಾತಾಡ್ಬಹುದು. ಆದ್ರೆ ಇವಾಗ ಈ ಮುಂಚಿನ ದಿನಗಳಲ್ಲಿ ಏನಾಗ್ತೈತಂದ್ರೆ, ಅನೈತಿಕ ಸಂಬಂಧಗಳಿಂದ ಆಗಿರೋ ಮಕ್ಳಿರಬಹುದು, ಅವ್ರನ್ನ ನೋಡೋ ರೀತಿ ಸಮಾಜ, ಆಮೇಲೆ ಅಲ್ಲಿ ತಾಯಿ ಅನೈತಿಕ ಸಂಬಂಧದಿಂದ ಮಗು ಆಗಿದ್ರು ಸಹ ಅವಳು ಎಷ್ಟೇ ಆದ್ರೂ ತಾಯಿ ಆಗಿರ್ತಾಳೆ, ಏನೋ. ಬಟ್ ಅಲ್ಲಿ ತಾಯಿಗೂ ಮನ್ನಣೆ ಸಿಗ್ತಾ ಇರ್ಲಿಲ್ಲ ಸಮಾಜದಲ್ಲಿ, ಆ ಮಗುವಿಗೂ ಮನ್ನಣೆ ಸಿಗ್ತಾ ಇರ್ಲಿಲ್ಲ. ಇದು ನಮ್ಗೆಲ್ಲ ಅಂದ್ರೆ ದಿಸ್ ಇಸ್ ಆಲ್ ಸಮಥಿಂಗ್ ವಾಟ್ ನನ್ನ ದೇಶದ, ನನ್ನ ನೆಲದ ಕಾನೂನು ಸಹ ನನಗೆ ಅದನ್ನ ಮಾಡಿಕೊಟ್ಟಿದೆ. ನೀನು ಅದಕ್ಕೆ ನಾನೇನು ಯಾರಿಗೂ ಹೋಗಿ ತಲೆಬಾಗಿ ನಾನು ಹೇಳ್ಬೇಕಾಗಿಲ್ಲ, ಅಥವಾ ನನಗೆ ಬಿಕಾಸ್ ಐ ಹ್ಯಾವ್ ಅಡಾಪ್ಟೆಡ್ ದಿಸ್ ಟೆಕ್ನಾಲಜಿ ನನಗೆ ನನ್ನನ್ನ ಅಗೌರವದಿಂದ ಕಾಣೋದಾಗ್ಲಿ, ಹೆಣ್ಣ ಅಂತ ಆಗ್ಲಿ ಅಥವಾ ತಾಯಿ ಅಂತ ಆಗ್ಲಿ, ಮತ್ತೆ ನಾಳೆ ನನ್ನ ಮಗುವನ್ನು ಅಗೌರವದಿಂದ ಕಾಣುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಯಾಕಂದ್ರೆ ನನಗೆ ಕಾನೂನು ಅದನ್ನ ಮಾಡಿಕೊಟ್ಟಿದೆ. ಬಟ್ ಕೆಲವೊಂದು ಸರಿ ನೋಡಿ ಮ್ಯಾಮ್, ನೀವು ಈಗ ಮಗುವನ್ನು ಪಡಿಲಿಕ್ಕೆ ಸಿದ್ಧ ಆಗಿದ್ದೀರಿ ಅಂತ ಅಂದಾಗ ಕೆಲವೊಂದು ಆ ನೋವು, ಆ ಹೆರಿಗೆಯ ನೋವುಗಳೇ ಇರ್ಬೋದು, ಅದನ್ನು ಒಬ್ಬ ತಾಯಿ ಜೊತೆ ಹಂಚ್ಕೊಳ್ಳೋ ವಿಚಾರ ಆಗಿರ್ಬೋದು. ಓಕೆ, ನನಗೆ ಈ ಥರ ಪೇಯ್ನ್ ಇದೆ ಅಮ್ಮ, ಮಗು ಕಿಕ್ ಮಾಡ್ತಿದೆ, ಈ ಥರದೆಲ್ಲ ಹಂಚ್ಕೊಳ್ಳಿಕ್ಕೆ ತಾಯಿ ಇರಬೇಕು ಅಂತ. ಬಟ್ ಈ ಸಮಯದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ರಿ, ಕೆಲವೊಂದು ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್. ನನ್ನ ವಿಷಯದಲ್ಲಿ ತಾಯಿ ಇಲ್ಲ, ಇವಾಗ 10 ವರ್ಷ ಆಯ್ತು. ಅಮ್ಮ ಇದ್ರೆ ಏನ್ ನನ್ಗೆ ಇನ್ನೂ ಕಾಂಪ್ಲಿಮೆಂಟ್ ಆಗ್ತಾ ಇತ್ತು ಜಾಸ್ತಿ. ಅವರು ಟೂ ಕೇರಿಂಗ್. ಆಮೇಲೆ ಈ ತರದ ಜಡ್ಜ್ಮೆಂಟಲ್ ಮೈಂಡ್ ಸೆಟ್ ಇರೋ ಮನಸ್ಥಿತಿ ಇರುವಂತಹ ನನ್ನ ತಾಯಿಯೂ ಅಲ್ಲ. ಅಕ್ಸೆಪ್ಟ್ ಮಾಡ್ತಿದ್ರಮ್ಮ? ಅಯ್ಯೋ, ಖಂಡಿತವಾಗ್ಲು. ಶಿ ಹ್ಯಾಸ್ ಬೀನ್ ಅ ಲೇಡಿ ಲೈಕ್ ದಟ್. ನಮ್ ಕಾಲ್ ಮೇಲೆ ನಾವು ನಿಲ್ಬೇಕು, ನಾವೆಷ್ಟು ಸ್ವಾವಲಂಬಿಗಳಾಗಿ ನಾವು ಬದುಕಲಿಕ್ಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನು ಒಂದು ಸಮಾಜದಲ್ಲಿ 4 ಜನರ ಜೊತೆ ಎದುರಿಗೆ ಹೋಗ್ತೀನಿ ಅಂತ ಹೇಳ್ಬೇಕಾ, ನಾನು ತಲೆ ಎತ್ತಿ ನಡೆಯುವಂತಹದನ್ನ ನಾನು ಆ ಆತ್ಮವಿಶ್ವಾಸವನ್ನ ನನ್ನ ಆ ಗಟ್ಟಿತನವನ್ನ ನಾನು ಪಡ್ಕೊಂಡಿರ್ಬೇಕು ಅನ್ನೋದು. ಶಿ ವಾಸ್ ಆಲ್ವೇಸ್ ಅ ವುಮನ್ ಲೈಕ್ ದಟ್. ಅವರ ಸ್ವಲ್ಪ ಹೇಳ್ಬೇಕಂದ್ರೆ ಸ್ವಲ್ಪ ಮಲ್ನಾಡ್ ರೀಜನ್ ಅವ್ರು ಸ್ವಲ್ಪ ಅತಿ ಬ್ರಾಡ್ ಮೈಂಡೆಡ್ ಬೇರೆ ಅವ್ರು ಬೆಳೆದಿರೋದು. ಯಾಕಂದ್ರೆ ನೀವು ನೋಡಿ, ಅಲ್ಲಿ ಕುವೆಂಪು ಅವರು, ಯು ಆರ್ ಅನಂತಮೂರ್ತಿ ಅವರು, ಕಾಸರವಳ್ಳಿ ಅವರು, ಅಂದ್ರೆ ವಾತಾವರಣನೇ ಅಲ್ಲಿ ಸ್ವಲ್ಪ ಬೇರೆ. ಈವನ್ ಟುಡೇ ಅಲ್ಲಿ ತೀರಾ ಈ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ಲಿ ಅಥವಾ ಅದಕ್ಕೆ ತುಂಬಾ ನಿರ್ಬಂಧನೆಗಳು, ಅದೆಲ್ಲ ನಾವು ಅಲ್ಲಿ ತೀರಾ ನೋಡಲ್ಲ ಮಲೆನಾಡು ರೀಜನ್ ಅಲ್ಲಿ. ಮತ್ತೆ ಅಲ್ಲಿ ಮೋಸ್ಟ್ಲಿ ಇವರ ಕೆಲಸನೂ ಅಲ್ಲಿ ತುಂಬಾ ಸಾಕಾರ ಆಗಿದೆ. ಅಲ್ಲಿ ಕುವೆಂಪು ಅವ್ರು ಮಾತಾಡಿರೋದು ಅಂದ್ರೆ ತುಂಬಾ ಅಲ್ಲಿ ತುಂಬಾ ಫಾಲೋ ಮಾಡ್ತಾರೆ. ಅಂದ್ರೆ ಮಲೆನಾಡವ್ರಿಗೆ ಅವ್ರ ಬಗ್ಗೆ ಎಲ್ಲ ತುಂಬಾ ಇದಿದೆ, ಒಂದು ಹೆಮ್ಮೆ ಇದೆ. ಸರಳ ಜೀವನ ಆಗಿರಬಹುದು, ಮತ್ತೆ ಈ ತರದ ವಿಚಾರಗಳನ್ನ ಒಪ್ಕೊಳ್ಳೋ ಅಂಥದ್ದಾಗ್ಲಿ ಅಥವಾ ಅದ್ರ ಬಗ್ಗೆ ಮಾತಾಡೋದಾಗ್ಲಿ, ದರ್ ಇಸ್ ಮಚ್ ಮೋರ್ ಓಪನ್ನೆಸ್ ದ್ಯಾನ್ ಕಂಪೇರ್ಡ್ ಟು ಅದರ್ ಪಾರ್ಟ್ ಆಫ್ ಕರ್ನಾಟಕ.
ಬಟ್ ಕುಟುಂಬ ಪ್ರಧಾನ ವ್ಯವಸ್ಥೆ ಅಂತ ಅಂದಾಗ ಅಟ್ಲೀಸ್ಟ್ ಒಂದು ತಂದೆ ಇರಬೇಕು, ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ಳಿ ತಂದೆ ಇರಬೇಕು. ಕುಟುಂಬ ಪ್ರಧಾನ ವ್ಯವಸ್ಥೆ ನಮ್ಮಲ್ಲಿ ಮುಂಚೆ ಇರ್ಲಿಲ್ಲ. ಬ್ರಿಟಿಷರು ಬಂದ್ಮೇಲೆ ನಮ್ಗೆ ಮೊನೋಗಮಿ ಬಂದಿರೋದು, ಅಲ್ಲಿಗಿಂತ ಮುಂಚೆ ನಮ್ಮಲ್ಲಿ ಮೊನೋಗಮಿ ಇರ್ಲಿಲ್ಲ. ಕುಟುಂಬ ಪ್ರಧಾನ ವ್ಯವಸ್ಥೆ ಈಗ್ಲಿಗೂ ಇದೆ, ಮತ್ತೆ ಅದ್ರಲ್ಲಿ ನಾನು ನಂಬ್ತೀನಿ. ಆ ಕುಟುಂಬ ಪ್ರಧಾನ ವ್ಯವಸ್ಥೆಯಲ್ಲಿ ನೀವ್ ಹೇಳುವಂತಹ ಕುಟುಂಬ ಪ್ರಧಾನ ವ್ಯವಸ್ಥೆಯಲ್ಲಿ ಎಲ್ಲರೂ ಜಸ್ಟ್ ಬಿಕಾಸ್ ಯು ಟೇಕನ್ ಅ ಪೊಸಿಷನ್, ನಾನು ಹಸ್ಬೆಂಡ್ ಅಂದ ಕೂಡಲೇ ನಾನು ಹಸ್ಬೆಂಡ್ ಆಗಿ ನಾನು 100% ಇದ್ದೀನಿ ಅನ್ನೋದು ಎಷ್ಟೋ ಫ್ಯಾಮಿಲಿಗಳಲ್ಲಾಗಲಿಲ್ಲ. ಅಥವಾ ನಾನು ಹೆಂಡತಿ ಆಗಿದ್ದೀನಿ ಅಂತ ಮಾತ್ರಕ್ಕೆ ನಾನು ಹೆಂಡತಿಯಾಗಿ ನಾನು ಏನೇನು ಕಾರ್ಯ ನಿರ್ವಹಿಸಬೇಕು ಅಥವಾ ನನ್ನ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು, ದಟ್ಸ್ ಆಲ್ಸೋ ನಾಟ್ ಬೀನ್ ಸಕ್ಸಸ್ಫುಲ್. ಅದಕ್ಕೆ ನಮ್ಮಲ್ಲಿ ಇವಾಗ ಕುಟುಂಬಗಳು ಹೊಡಿತಾ ಇರೋದು. ಕುಟುಂಬ ಪ್ರಧಾನ ಸೊಸೈಟಿ ನಮ್ಮದು, ಇಲ್ಲಿರುವಂಥ ಸಿಸ್ಟಮು ಕುಟುಂಬ ಪ್ರಧಾನವಾಗಿದೆ. ಆಮೇಲೆ ನಾನು ಅದರಿಂದ ವ್ಯತಿರಿಕ್ತವಾಗಿ ಹೋಗಬೇಕು ಅನ್ನೋ ಒಂದು ಮನೋಭಾವದಲ್ಲಿ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಆಮ್ ಚಾಲೆಂಜಿಂಗ್ ದ ಸೊಸೈಟಿ. ನೋ, ಐ ಆಮ್ ನಾಟ್. ಐ ಆಮ್ ನಾಟ್ ಚಾಲೆಂಜಿಂಗ್ ದ ಸೊಸೈಟಿ ವಿತ್ ದಿಸ್. ಎಲ್ಲಿ ಹೆಣ್ಣು ಮಕ್ಕಳಿಗೆ ಅವರವರ ವೈಯಕ್ತಿಕ ಜೀವನಗಳಲ್ಲಿ ಇಲ್ಲ, ಒಂದೊಂದು ಸತಿ ಅವರಿಗೆ ದಾಂಪತ್ಯ ಜೀವನದಲ್ಲಿ ಪಾರ್ಟ್ನರ್ ಇದ್ದರೂ ಸಹ, ಗಂಡನ ಹೆಸರಲ್ಲಿರಬಹುದು ಅಥವಾ ಸಂಬಂಧಗಳಲ್ಲಿರುವಾಗ ಸಹ, ರಿಲೇಶನ್ಶಿಪ್ಗಳಲ್ಲಿರುವಾಗಲೂ ಸಹ ಅವ್ರಿಗೆ ಎಷ್ಟೋ ಸತಿ ಅದು ಸಾಕಾರ ಆಗಲ್ಲ. ತಾಯಿ ಆಗಬೇಕು ಅನ್ನೋಕ್ಕಂತೂ ಸಾಕಾರ ಆಗಲ್ಲ. ಅದಕ್ಕೆ ಹಲವಾರು ಕಾರಣಗಳಿಂದ ಆಗುತ್ತೆ. ಬಿಕಾಸ್ ಇಟ್ ಕ್ಯಾನ್ ಬಿ ಇವ್ರ ಗಂಡನಲ್ಲಿ ಅಷ್ಟು ಫರ್ಟಿಲಿಟಿ ಇದಿಲ್ಲದೆ ಇರಬಹುದು, ಆಮೇಲೆ ಅಕಸ್ಮಾತ್ ಅವರಲ್ಲಿದ್ರು ಇವ್ರಿಗಿಲ್ಲದೆ ಇರಬಹುದು. ಆಮೇಲೆ ಎಷ್ಟೋ ಸತಿ ಏನಾಗುತ್ತೆ, ಕುಟುಂಬ ಪ್ರಧಾನ ಅಥವಾ ನಾನೊಂದು ರಿಲೇಶನ್ಶಿಪ್ಪಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಾನು ತಾಯಿಯಾಗೋ ನಿರ್ಧಾರನ ದ ಮ್ಯಾನ್ ವಿಲ್ ಆಲ್ಸೋ ಡಿಸೈಡ್. ಅದು ಒಬ್ಳೆ ನಿರ್ಧಾರ ಮಾಡೋಕ್ಕಾಗಲ್ಲ. ಅದು ಅವರು ಒಪ್ಕೊಳ್ಬೇಕು, ಅವರು ಸಿದ್ಧರಾಗಿರ್ಬೇಕು. ಅದಕ್ಕೆ ಇವತ್ತು ನಾವು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇರೋರೆಲ್ಲ ಜಾಸ್ತಿ ಯೋಚನೆ ಮಾಡ್ತಿರೋ ನಮ್ಗೆ ಎಷ್ಟು ಹಣ ಸಂಪಾದನೆ ಮಾಡ್ತೀವಿ, ಅದಕ್ಕೆ ಎಷ್ಟು ಮಕ್ಳು ನಮ್ಗೆ ಆಗತ್ತೆ ಅಂತ ಹಂಗೆ ಯೋಚನೆ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಸ್ಕೂಲ್ ಫೀಸ್ ಎಲ್ಲ ಗಗನಕ್ಕೆ ಏರ್ಬಿಟ್ಟಿದೆ, ಆಯ್ತಾ. ಸೊ ದೇ ಆಲ್ ಥಿಂಕ್ ಆನ್ ಮೆನಿ ವೇರಿಯಸ್ ಇದ್ರಲ್ಲಿ ನೋಡ್ತಿರ್ತಾರೆ. ನಾನು ಒಂದು ಹೆಣ್ಣಾಗಿ ನಾನು ಯೋಚನೆ ಮಾಡಿದ್ದೇನು, ನನಗೆ ತಾಯಿ ಆಗಬೇಕು ಅನ್ನೋ ಒಂದು ಹಂಬಲ ನನಗೆ ಯಾವಾಗಿಂದ ಕಾಡ್ತಾ ಇತ್ತು. ಅದಕ್ಕೆ ಸರಿಯಾಗಿ ನಾನು ಅದನ್ನು ಈಡೇರಿಸ್ಕೊಳ್ಳೋ ಅಂಥದ್ದು, ಆ ನನ್ನ ಬಯಕೆಯನ್ನು ಪೂರ್ತಿ ರೀತಿಯಾಗಿ ನನ್ನ ಪೂರ್ಣ ರೀತಿಯಲ್ಲಿ ನಾನು ಅದನ್ನು ಅನುಭವಿಸುವಂಥ ಒಂದು ಅವಕಾಶವನ್ನು ನಾನು ಹುಡುಕ್ತಿದ್ನೇ ವಿನಃ ದಿಸ್ ಇಸ್ ನಾಟ್ ಟು ಚಾಲೆಂಜ್ ದ ಸೊಸೈಟಿ. ನಾನೇನೋ ಸಮಾಜಕ್ಕೆ ವಿರುದ್ಧವಾಗಿ ನಾನೇನೋ ನಡ್ಕೊಳ್ಬೇಕು, ಅಲ್ಲಿ ನಾನೇನೋ ತೋರಿಸ್ಬೇಕು ಅವರಿಗೆ, ಅಥವಾ ಇದು ನನ್ನ ಸಾಧನೆ ಅಂತ ಹೇಳಬೇಕು. ನೋ ನೀಡ್. ಐ ಆಮ್ ನಾಟ್ ಡೂಯಿಂಗ್ ಆಲ್ ದಟ್. ಕುಟುಂಬ ಪ್ರಧಾನನೇ ಇರಲಿ, ಆ ಕುಟುಂಬದಲ್ಲೇ ನಾನು ಬೆಳೆದಿರೋಳ್ತಾನೆ, ಹೌದು, ಅದೇ ಕುಟುಂಬದಲ್ಲೇ ಇರೋಳು, ಅದೇ ಕುಟುಂಬದಲ್ಲೇ ನಂಬಿಕೆ ಇರೋಳು, ಅದೇ ಕುಟುಂಬದಲ್ಲೇ ಇರಬೇಕು ಅಂತನೂ ಇರೋಳು. ಹಂಗಿದ್ಮೇಲೆ ನಾಳೆ ದಿನ ನನಗೆ ಕುಟುಂಬ ಇರಬಾರ್ದು ಅಂತ ನಾನು ಆ ಮನಸ್ಥಿತಿ ಅವಳಲ್ಲ. ಎಲ್ಲರಿಗೂ, ಎಲ್ಲ ಇಂಡಿವಿಜುವಲಿಗೆ ಅವ್ರವ್ರ ಜೀವನದಲ್ಲಿ ಅದು ಸರಿ ತಪ್ಪು, ಜೀವನದ ಹಾದಿಗಳು ಮತ್ತು ಹೆಂಗೆ ಹೋಗುತ್ತೆ, ಸಿಚುವೇಶನ್ಸ್ ಏನೇನಾಗುತ್ತೆ, ಅದಕ್ಕೆ ಯಾರು ನಾವು ಹೇಳೋಕ್ಕೆ ಆಗಲ್ಲ. ಅದು ಸರಿನೋ ತಪ್ಪೋ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅಬೌಟ್ ಸಿಚುವೇಶನ್ಸ್. ವಿ ಆಲ್ವೇಸ್ ಟಾಕ್. ಹೆಂಗೆ ನಮಗೆ ಅವಕಾಶಗಳು ಬರ್ತಾ ಹೋಗುತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ಈಗ 30 years ಆದಮೇಲೆ, ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಲಿ ಇರೋರಿಗೆ ನಮಗೆ 35 ಅಂದರೆ ನಮ್ಗಾಗಲೇ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ವಿ ಆರ್ ಆಲ್ರೆಡಿ ಓಲ್ಡ್. ಅದಕ್ಕೆ ಜನ ಎಲ್ಲ ನಮ್ಮನ್ನು ಅನ್ಕೊಳ್ಳೋದು, ನಾವು ವಿ ಆರ್ ಟೂ ಓಲ್ಡ್ ಅಂತ ಅನ್ಕೊಳ್ತಾ ಇರ್ತಾರೆ. ನಾವು ಸಣ್ಣವ್ರು ಇರ್ತಾ ನೋಡಿದ್ವಿ, ನಾವು ಹಂಗಿರ್ತಾ ನೋಡಿದ್ವಿ, ಈಗಿರ್ತಾ ನೋಡಿದ್ವಿ ಅಂತ. ಇದನ್ನ ಅಪ್ಪನೂ ಹೇಳಿದಾರೆ ಸುಮಾರು ಸತಿ. ಬಿಕಾಸ್ we've also been young all the time. The way we are portrayed, ಅಥವಾ ನಮ್ಮಲ್ಲಿ ಅಷ್ಟು ಮೆಚುರಿಟಿ ಬರೋಕ್ಕೂ ಸಾಧ್ಯ ಇದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅಷ್ಟು ವಿ ಗೆಟ್ ಎಕ್ಸ್ಪೋಸ್ಡ್. ಬಟ್ ಆಗಲೇ ನಾವು 34-35 ಆಗ್ತಿದ್ದೀವಿ ಅಂದರೆ ನನಗೆ ಕೆಲಸದಿಂದನೂ ರಿಟೈರ್ಮೆಂಟ್ ಬರ್ತಾ ಇದೆ ಆಗಲೇ ಆಲ್ರೆಡಿ. ಆಮೇಲೆ ನಾನು ಅದಕ್ಕೆ ಡೆಡಿಕೇಟ್ ಮಾಡ್ಕೊಂಡಿರ್ತೀನಿ ನನ್ನ ಸಮಯನ, ನನ್ನ ಜೀವನ ಶೈಲಿಯನ್ನು, ನನ್ನ ವೃತ್ತಿಗೆ ಅನುಸಾರವಾಗಿ ನನ್ನ ಜೀವನ ಶೈಲಿಯನ್ನು ಇಟ್ಕೊಂಡಿರ್ತೀನಿ. ಆ ಜೀವನ ಶೈಲಿಗೆ ಹೊಂದುವಂತಹ ಪಾರ್ಟ್ನರ್ ಸಿಗದೆ ಇರಬಹುದು. ಈಗ 35 ಆದಮೇಲೆ ಅವಾಗ ವಯಸ್ಸು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಿಮ್ಗೆ ಯಾರಾದ್ರೂ ನಾನು ಅವಾಗ ಏನಾದರೂ ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಫೈಂಡ್ ಎನಿಬಡಿ. ನಮ್ಮಲ್ಲಿ ಯಾರೋ ಯುರೋಪಲ್ಲಿ ಇದ್ದಾರೋ, ಲಂಡನಲ್ಲಿ ಇದ್ದಾರೋ, ಇನ್ನೆಲ್ಲೋ ಇದ್ದಾರೋ ಅಂದರೆ ತೊಂದರೆ ಇಲ್ಲ, ಆಯ್ತಾ. ಇಲ್ಲಿ ಇಟ್ ಇಸ್ ಈವನ್ ಡಿಫಿಕಲ್ಟ್. ಇಲ್ಲಿ 35 ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಮದುವೆ ಆಗಿರುತ್ತೆ, ಮೋಸ್ಟ್ ಆಫ್ ದೆಮ್. ಈ ಥರದ್ರಲ್ಲಿ ಇಟ್ ಬಿಕಮ್ಸ್ ಟೂ ಡಿಫಿಕಲ್ಟ್ ಟು ಫೈಂಡ್ ಅ ಪಾರ್ಟ್ನರ್. ಆಮೇಲೆ ಏನು ಪಾರ್ಟ್ನರ್ ಅಂದ್ಕೂಡ್ಲೇ ಇದೆ, ನನ್ನ ಮೆಕ್ಯಾನಿಕಲ್ ಥಿಂಗ್ ಅಲ್ವಲ್ಲ.
ಈಗ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂದ ಕೂಡಲೇ ದಟ್ ಯು ಕಾಂಟ್ ಹ್ಯಾವ್ ಅ ಚೈಲ್ಡ್, ತಕ್ಷಣ ಮಗು ಆಗ್ಬಿಡ್ಬೇಕು, 2 ತಿಂಗಳೇ ಮಗು. ಇದು ಹಾಗಲ್ಲ. ಅದು ಒಂದು ಮಾನಸಿಕವಾಗಿ ಇಬ್ಬರಲ್ಲೂ ಒಂದು ಅನ್ಯೂನ್ಯತೆ ಬೆಳಿಬೇಕು, ದೈಹಿಕವಾಗಿ ನೀವು ಕಂಪ್ಯಾಟಬಿಲಿಟಿ ಇರಬೇಕು ನಿಮ್ಮಲ್ಲಿ. ಅದೆಲ್ಲ ಆದ ನಂತರ ಇಬ್ಬರೂ ಸೇರಿ ಇದಕ್ಕೊಂದು ಎಸ್ ವಿ ಶುಡ್ ಹ್ಯಾವ್ ಅ ಬೇಬಿ ಅನ್ನೋ ಥರ ಇರಬೇಕು, ಒಂದು ಚೈಲ್ಡ್ ಇರಬೇಕು ನಮಗೆ ಅನ್ನೋದಿರಬೇಕು. ಅದೆಲ್ಲ ಮೀರಿದ ಮೇಲೆ ನನ್ನ ದೇಹದ ಆರೋಗ್ಯ ಮತ್ತು ಅವರ ದೇಹದ ಆರೋಗ್ಯ ಇವೆಲ್ಲವೂ ಕೂಡ ಬರಬೇಕು. ಇಟ್ ಇಸ್ ನಾಟ್ ನೋಡಿ ಒಂದಲ್ಲ, ಇದರಲ್ಲಿ ಎಷ್ಟು ಗುಣಗಳನ್ನ ನಾವು ನೋಡೋದು, 38 ಗುಣಗಳನ್ನ ನೋಡ್ತೀವಿ ನಾವು ಜ್ಯೋತಿಷ್ಯದಲ್ಲಿ ನೋಡ್ಬೇಕಾದ್ರೆ. ಏನೇನೆಲ್ಲ ನೋಡ್ತೀವಿ ನೋಡಿ, ಅದರಲ್ಲಿ ಒಂದೆರಡು ನೋಡಲ್ಲ, ಇಲ್ದಿರ ಅಷ್ಟೊಂದು ನೋಡ್ತಾ ಇದ್ರಾ? ಯಾಕೆ ನೋಡ್ತಾರೆ? ಅದರಲ್ಲೆಲ್ಲ ನೋಡ್ತಾರೆ ದೈಹಿಕ ಕಂಪ್ಯಾಟಬಿಲಿಟಿ ಎಷ್ಟಿದೆ, ಮಾನಸಿಕವಾಗಿ ನಿಮಗೆ ಕಂಫರ್ಟಬಲ್ ಎಷ್ಟಾಗ್ತೀರಾ, ಯಾರು ಯಾವ ಯೋನಿಯವರು ಅಥವಾ ಯಾವ ಸೈನ್ ಇರೋರು, ಯಾವ ಆ್ಯನಿಮಲ್ ಇರೋರು ಯಾವ ಆ್ಯನಿಮಲಿಗೆ ಸೆಟ್ ಆಗ್ತಾರೆ. ಇಟ್ ಈಸ್ ಆಲ್ ಅ ಚಾರ್ಟ್. ಸೊ ದೇ ಹ್ಯಾವ್ ಮೇಡ್ ಇಟ್ ದ ಸೇಮ್ ವೇ. ನಾನಿವಾಗ ಅದನ್ನು ಬೇರೆ ಭಾಷೆಗಳಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ವಿನಃ ಅದನ್ನು ಚಾರ್ಟ್ ನೋಡಿ ಡಿಸೈಡ್ ಮಾಡ್ತಾ ಇದ್ರು. ಇವಾಗ ನಮ್ಗೇನಾಗಿದೆ, ಒಂದು ನಮ್ಮಲ್ಲಿರುವಂಥ ಸ್ವಾತಂತ್ರ್ಯ, ನಮ್ಮ ಮನೆಗಳಲ್ಲಿ ನಮಗೆ ಪೋಷಕರು ಕೊಟ್ಟಿರೋವಂಥದ್ದು, ಆಮೇಲೆ ನಾವು ಬೆಳೆದು ಬಂದಿರೋ ರೀತಿ. ಸೊ ಈಗ ನಾನು ಇನ್ನೊಬ್ರು ಯಾರೋ ಚಾರ್ಟ್ ಹಾಕ್ಕೊಟ್ರೆ ಅದಕ್ಕೆ ಐ ಆಮ್ ನಾಟ್ ಏಬಲ್ ಟು ಗೋ ಫಾರ್ ಇಟ್. ಅದ್ರಲ್ಲಿ ನಂಬಿಕೆ ಇದೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ನಾನು ಎಷ್ಟರ ಮಟ್ಟಿಗೆ ನಾನು ಇವಾಗ ಅದಕ್ಕೆ ನಾನು ಹೋಗೊಟ್ಬಿಟ್ಟು ಸರಿ ನೀವು ಹೇಳಿದ ನಾನು ಮಾಡ್ಕೊಳ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೂ ಕೂಡ ಬರಬೇಕು ಕಾಲ. ದೆನ್ 35 ಆಗ್ತಾ ಇದ್ದಂಗೆ ನಮಗೆ ದೇಹ ಸ್ಥಿತಿ ಹೆಣ್ಮಕ್ಳಿಗೆ ಆಗಲೇ ಡೆಲಿಕೇಟ್ ಆಗ್ತಾ ಹೋಗುತ್ತೆ. ಪೂರ್ತಿ ಪ್ರಮಾಣದಲ್ಲಿ ದೈಹಿಕ ಸ್ಥಿತಿಯಲ್ಲಿ ನೀವು ಎಷ್ಟರ ಮಟ್ಟಿಗೆ ತಾಯಿ ಆಗಲಿಕ್ಕೆ ಸಿದ್ಧರಿದ್ದೀರಾ ಅನ್ನುವಂಥದ್ದು ಕ್ವೆಶ್ಚನ್ ಮಾರ್ಕ್ ಹೊಡಿಯೋಕ್ಕೆ ಶುರು ಆಗ್ಬಿಡುತ್ತದೆ. ದೆನ್ ಇಟ್ ಈಸ್ ಅ ಲಾಡ್ ಆಫ್ ಸ್ಟ್ರೆಸ್ ಟು ದ ಮೈಂಡ್. ನಾನು ಅದೇ ಹೇಳ್ತಾ ಇರೋದು, ಹೆಣ್ಮಕ್ಳು ವಿಷಯದಲ್ಲಿ ಇದರಲ್ಲಿ ಸಾಕಷ್ಟು ಇದಿದೆ, ಏನು ಲೇಯರ್ಸ್ ಇದೆ. ಇಟ್ ಈಸ್ ಅಬೌಟ್ ಮೈ ಬಾಡಿ, ಇಟ್ ಈಸ್ ಅಬೌಟ್ ಮೈ ಮೈಂಡ್. ಆಮೇಲೆ ನಾನು ಇಲ್ಲಿ ಈವರೆಗೂ ನಡ್ಕೊಂಡು ಬಂದಿರೋ ದಾರಿ, ನನ್ನ ಜೀವನದಲ್ಲಿ ನಾನು ಮುಂದೆ ನಡೆಯುವ ದಾರಿ. ಈಗ ತಾಯಿ ಆದ್ಮೇಲೂ ನಾನು ಅದರಲ್ಲಿ ಅದು ಏನು ಮ್ಯಾಜಿಕ್ ಅಲ್ವಲ್ಲ, ಟ್ವಿಂಕ್ ಅಂತ ಹೊರಗೆ ಬರೋದು ಏನು ಎವ್ರಿಥಿಂಗ್ ಇಸ್ ನಾರ್ಮಲ್. ನೋ, ಇಟ್ ಇಸ್ ನಾಟ್. ಅದಾದ ನಂತರದ ಬದಲಾವಣೆಗಳು, ಅದನ್ನ ನನ್ನಲ್ಲಿರುವಂತಹ ಪಾರ್ಟ್ನರೋ ಮತ್ತಾರೋ ಅದನ್ನ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ರೀತಿ, ಅಲ್ಲಿ ನನ್ನಲ್ಲಿ ಬರೀ ದೈಹಿಕವಾದ ಬದಲಾವಣೆಗಳಾಗಲ್ಲ, ನನ್ನಲ್ಲಿ ಆಗುವಂತಹ ಮಾನಸಿಕ ಬದಲಾವಣೆಗಳು. ಇಟ್ ಇಸ್ ಟು ಕಾಂಪ್ಲಿಕೇಟೆಡ್. ಗೊತ್ತಾಯ್ತಾ? ಸುಮ್ಮನೆ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ದೇ ನಿರ್ಧಾರನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಶಿ ಗೋಸ್ ಥ್ರೂ ಅ ಲಾಟ್. ಎಲ್ಲ ಹೆಣ್ಮಕ್ಳಿಗೆ ಈ ಥರ ಮಾತಾಡಕ್ಕೆ ಬರದೇ ಇರಬಹುದು. ಐ ಆಮ್ ಟಾಕಿಂಗ್ ಫಾರ್ ದೆಮ್. ಯುನೋ, ಎಲ್ಲದನ್ನೂ ಆಕ್ಸೆಪ್ಟ್ ಮಾಡಿಕೊಂಡು. ಇನ್ನೊಂದು ಏನದು ಬೇಬಿ ಬ್ಲೂ ಸಿಂಡ್ರೋಮ್ ಅಂತಲೂ ಇದಲ್ಲ. ಇವರು ಹಾಲಿವುಡ್ ಆ್ಯಕ್ಟ್ರೆಸ್ ಯಾರಪ್ಪ, ಅದು ಪುಸ್ತಕ ಬರೆದ್ರಲ್ಲ ಅವರು, ಶಿ ಅಂಡರ್ವೆಂಟ್ ಅ ಡಿಫ್ರೆಂಟ್ ಥಿಂಗ್. ಅವರು ಮಗು ಆಗಬೇಕಾದ್ರೆ ಅವ್ರ ಪುಸ್ತಕನೂ ಬರೆದಿದ್ದಾರೆ. ಸ್ಯಾಂಡ್ರಾ ಬುಲಕ್ ಅಂತೀನಿ, ಇನ್ನೊಬ್ರು ಎಂಥ ಫಾಕ್ಸ್ ನನಗೆ ಬರ್ತಾನೆ ಇಲ್ಲ, ಹೆಸರು ಬರ್ತಿಲ್ಲ. ಶಿ ಹ್ಯಾಸ್ ರಿಟನ್ ಅ ಬುಕ್ ಆನ್ ದಿಸ್ ಬೇಬಿ ಬ್ಲೂ ಸಿಂಡ್ರೋಮ್ ಅಂತ ಹೇಳಿ. ಅದೇನಪ್ಪ ಅಂತ ಹೇಳಿದ್ರೆ, ತಾಯಿ ಏನಾಗುತ್ತೆ, ಅವಳು ಹುಟ್ಟುವಾಗ ಶಿ ಈಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಥಿಂಗ್. ಇನ್ನೇನು ಡೆಲಿವರಿ ಆಗ್ತಾ ಇದೆ ಅನ್ಬೇಕಾದ್ರೆ ಕೆಲವರಿಗೆ ತುಂಬ ದೈಹಿಕವಾಗಿ ದೇ ಗೋ ಥ್ರೂ ಲಾಟ್ ಆಫ್ ಪೇನ್. ಆ ಪೇನ್ ಇಂದ ಶಿ ಹ್ಯಾಡ್ ಸಮಥಿಂಗ್ ಬ್ರೈನ್ ಹ್ಯಾಮರೇಜ್ ಆಗೋ ಥರದ್ದು, ಅಂದ್ರೆ ಬ್ಲಡ್ ರಶ್ ಆಗ್ಬಿಟ್ಟಿದೆ ಅಷ್ಟು ಬ್ರೈನಿಗೋ ಏನೋ ಹಂಗೇನೋ ಆಗ್ಬಿಟ್ಟು ಶಿ ಹ್ಯಾಡ್ ಅ ಬ್ರೈನ್ ಹ್ಯಾಮರೇಜ್ ಡ್ಯೂರಿಂಗ್ ದ ಡೆಲಿವರಿ. ಆಯ್ತಾ? ಡೆಲಿವರಿ ಆದ್ಮೇಲೆ ದೆನ್ ಶಿ ಹ್ಯಾಡ್ ಟು ಅಂಡರ್ಗೋ ಆಪರೇಷನ್, ಆ ಥರದ್ದೆಲ್ಲ ಆಗಿದೆ ಅನ್ಸುತ್ತೆ. ಸಮಂತಾ ಫಾಕ್ಸ್ ಯಾರೋ ಒಬ್ರು ಹಾಲಿವುಡ್ ಆಕ್ಟರ್, ಶಿ ಇಸ್ ರಿಟನ್ ಅ ಬುಕ್ ಆಲ್ಸೋ. ನಾನು ಮರ್ತೋದೆ ನೋಡಿ ಅವ್ರ ಹೆಸರು. ಅದೆಲ್ಲ ಅದು ಜ್ಞಾಪಕ ಬಂದ್ಬಿಡತ್ತೆ. ಅಂದ್ರೆ ಮಗುಗಿಂತ ನನ್ನ ನೋವು ಎಷ್ಟು ನನಗೆ ಆಗಿದೆ ಅನ್ನುವಂಥದ್ದು. ಅದ್ರಲ್ಲಿ ಏನಾಗತ್ತೆ, ಮಗು ಹುಟ್ಟಿದಾಗಿಂದ ಅದ್ರ ಮುಖ ನೋಡೋಕೆ ಇಷ್ಟ ಆಗಲ್ಲ. ಅಂದ್ರೆ ಅದು ಅಷ್ಟು ನೋವು ಕೊಟ್ಟಿದೆ ಅಂತ ಅದ್ರ ಬಗ್ಗೆ ಒಂದು ತುಂಬಾ ತಿರಸ್ಕಾರವಾಗಿರುವಂತಹ ಒಂದು ದ್ವೇಷದ ಮನೋಭಾವ ತಾಯಿಗೆ ಬೆಳೆಯುತ್ತೆ. ಅಥವಾ ಅದಕ್ಕೆ ಸರಿಯಾಗಿ ಹಾಲು ಉಣಿಸದೇ ಇರೋದು, ಅದನ್ನ ನೋಡ್ಕೊಳ್ದೇ ಇರೋದು, ಕೇರೆ ಮಾಡಲ್ಲ, ಮುಟ್ಟದೇ ಇಲ್ಲ ಅವ್ರ ಮಕ್ಕಳನ್ನ. ಇಟ್ಟುಕ್ಕ ನಿಯರ್ಲಿ 4-5 ವರ್ಷನೂ ಅವರು ಆಮೇಲೆ ಸೈಕ್ಯಾಟ್ರಿಸ್ಟ್ ಹತ್ರ ಎಲ್ಲ ಹೋಗಿ ಎಲ್ಲದು ಮಾಡಿದ್ಮೇಲೆ ಸಿದ್ರ, ಬಿಕಾಸ್ ಇಟ್ ಈಸ್ ನಾಟ್ ಸಮ್ ಮಷೀನ್ ಅಲ್ಲಿ ಒಂದೇನೋ ಅಡಾಪ್ಟರ್ ಆಗದೆ ಚಾರ್ಜ್ ಮಾಡದೆ ಟ್ವಿಂಕ್ ಅಂತ ಹೊರಗೆ ತೆಗ್ದೆ. ಇಟ್ ಇಸ್ ನಾಟ್ ದಾಟ್. ನನ್ನ ದೇಹ ಅಂದ್ರೆ ಒಂದು ಹೆಣ್ಣಿನ ದೇಹ, ಇಟ್ ಇಸ್ ಗೋಯಿಂಗ್ ಥ್ರೂ ಸೋ ಮಚ್ ಆಫ್ ಅ ಥಿಂಗ್. ಇದು ಹಳೆ ಕಾಲದಲ್ಲಿ ಯಾರು ಮಾತಾಡ್ತಿರಲ್ಲ, ಮತ್ತೆ ಬಾರಿ ಆರಾಮಾಗಿ ಅವ್ರು ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ. 10 ಮಕ್ಳು, 11 ಮಕ್ಳು, 12 ಮಕ್ಳು ಅಂತ ಹೇಳಿ ಅವ್ರು ಯಾರ ಹತ್ರ ಹೇಳ್ಕೊಂತಾನೂ ಇರ್ಲಿಲ್ಲ. ನೋಡಿ ಆಗ ಸಮಾಜ ಸ್ಥಿತಿ ಆ ತರ ಇತ್ತು.
ಅಲ್ವಾ? ಖಂಡಿತ. ಅದನ್ನ ವಿ ವುಡ್ ಕಾಲ್ ಇಟ್ ಅ ವೆರಿ ನ್ಯಾಚುರಲ್ ಪ್ರಕ್ರಿಯೆ ಅದು. ಅದನ್ನೆಲ್ಲ ಕಂಪ್ಲೇಂಟ್ ಮಾಡ್ಬಾರ್ದು ಅಂತ ಹೇಳ್ಬಿಡ್ತಾ ಇದ್ರು ಅಷ್ಟೇ, ಅಲ್ಲೇ ಬಾಯಿ ಮುಚ್ಚಿಸ್ಬಿಡ್ತಾ ಇದ್ರು. ನಮ್ಗೆ ಏನ್ ಗೊತ್ತಾಗ್ತಾ ಇತ್ತು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ಅಂತ. ಅಂದ್ರೆ ಮಕ್ಳು ತುಂಬಾ ಸುಲಭ ಅಲ್ಲ ಅಂತ ಅವ್ರು ಯಾವತ್ತೂ ಹೇಳ್ಕೊಂಡೇ ಇಲ್ಲ. ತಮ್ಮಲ್ಲಾಗೋ ನೋವು ನಿಮ್ಮ ಅಜ್ಜಿ ಆಗ್ಲಿ ತಾಯಿ ಯಾರಾದ್ರೂ ಹೇಳ್ಕೊಂಡಿದಾರಾ? ದಿಸೆ ಹೆಣ್ಣಂದ್ಮೇಲೆ ಇದೆಲ್ಲ ಇದು ಪಾರ್ಟ್ ಆಫ್ ಹರ್ ಅಂತ ಹೇಳಿ ಅಲ್ವಾ? ಆದ್ರೆ ಇವತ್ತಿನ ಹೆಣ್ಣು ಎಷ್ಟು ಮಟ್ಟಿಗೆ ಅದನ್ನ ಹೌದು ಇದು ಪಾರ್ಟ್ ಆಫ್ ಮೀ ಅಂತ ಹೇಳಿ ಬಾಯಿ ಮುಚ್ಕೊಂಡಿರೋ ಅವಶ್ಯಕತೆನೂ ಇಲ್ಲ ನನಗೆ. ಮತ್ತೆ ನನಗಾಗೋ ನೋವಿಗೆ ಇನ್ಯಾರಿಂದನೂ ನನಗೇನೋ ಸಹಾಯ ಸಿಗ್ತಿದೆ ಅಂತ ಹೇಳಿದ್ರೆ ನಾನು ಯಾಕೆ ಅದನ್ನ ಪಡಿಬಾರ್ದು ಅಲ್ವಾ? ನನ್ನ ಒಳಿತಿಗೆ ಒಂದು ಸಹಾಯ ಆಗ್ತಾ ಇದೆ, ಇನ್ನೆಲ್ಲೋ ಒಂದು ಪಾಸಿಟಿವ್ ಆಗಿ ಒಂದೆಲ್ಲೋ ಉತ್ತರ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾನು ಯಾಕೆ ಅದನ್ನ ತಗೊಳ್ಬಾರ್ದು? ಅದೆಲ್ಲ ವ್ಯವಸ್ಥೆಗಳು ಇವತ್ತಿದೆ. ನಿಮ್ಮ ಯೂಟ್ಯೂಬ್ ಅಲ್ಲಿರುವಂತಹ ಚಾನೆಲ್ಸು, ಸೋಷಿಯಲ್ ಮೀಡಿಯಾ ಇರಬಹುದು, ಎವ್ರಿವೇರ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಬ್ರಲ್ಲ ಒಬ್ರು ಮಾತಾಡಕ್ ಸಿದ್ಧರಾಗಿದ್ದಾರೆ. ಹಳೆ ಕಾಲದಲ್ಲಿ ಪಾಪ ಅವ್ರ ಸೊಂಟ ನೋವು ಅಂದ್ರೆ ಬರೀ ಬಟ್ಟೆ ಕಟ್ಕೊಳ್ಬೇಕು, ತಲೆನೋವು ಅಂದ್ರೆ ತಲೆಗೆ ಬಟ್ಟೆ ಕಟ್ಕೊಳ್ಳೋದು ನಾವೆಲ್ಲ ನೋಡಿದೀವಿ. ನನ್ನ ಅಜ್ಜಿನೆಲ್ಲ ನೋಡಿದೀವಿ. ಎಷ್ಟು ಬೆನ್ಬಾಗಿದ್ರು ಹೋಗಿ ಕೊಟ್ಟಿಗೆ ತೊಳೆಯೋದು ಎಲ್ಲದು. ಯಾರು ಸಹ ಯಾವತ್ತು ನಾನು ಒಬ್ರು ನಾನು ಕಂಪ್ಲೇಂಟ್ ಮಾಡಿದೆ ನೋಡ್ಲಿಲ್ಲ. ನನ್ನ ಅಜ್ಜಿ ಆಗ್ಲಿ ಅವ್ರ ಅಕ್ಕ ತಂಗಿಯರಾಗ್ಲಿ ಎಷ್ಟು ಜನ ನಾನು ನೋಡಿದೆ ಆಯ್ತಾ. ನೆವರ್ ದೇ ಹ್ಯಾವ್ ಕಂಪ್ಲೇಂಟ್. ಒಂದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಮ್ದು ಹೀಗೆ ಕಷ್ಟ ಅಂತ. ಇನ್ನೊಂದು ಅಲ್ಲಿ ಮಾತಾಡ್ಲಿಕ್ಕೆ ಆಸ್ಪದನೇ ಇರ್ಲಿಲ್ಲ ಆಯ್ತಾ. ಇಲ್ಲಿ ನನಗೆ ಎರಡೂ ಇದೆ. ಈಗ ನನಗೆ ಸಮಾಜ ಕೊಟ್ಟಿದೆ, ಅದನ್ನ ಆ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದೆ. ನೀನು ಮಾತಾಡ್ಲೂಬಹುದು, ನಿನ್ನ ಕಷ್ಟಗಳನ್ನ ಹೇಳ್ಕೊಳ್ಬಹುದು. ನೀನು ಫೇಸ್ಬುಕ್ಕಲ್ಲಿ ಹಾಕ್ತೀಯಾ ಹಾಕೋ, ಇನ್ನೆಲ್ಲೋ ಮಾತಾಡ್ತೀಯ ಮಾತಾಡು, ಫ್ರೆಂಡ್ಸ್ ಹತ್ರ ಮಾತಾಡ್ತೀಯ ಮಾತಾಡು. ಆ್ಯಂಡ್ ದರ್ ಆರ್ ಸೋ ಮೆನಿ ಇವಾಗ ಹೆಲ್ತ್ ಓರಿಯೆಂಟೆಡ್ ಕೌನ್ಸಿಲಿಂಗ್ ವೇದಿಕೆಗಳೇ ಎಷ್ಟೊಂದಿದೆ. ಯು ಕ್ಯಾನ್ ಆಸ್ಕ್ ಫಾರ್ ಹೆಲ್ಪ್ ಅಂತ. ಇಷ್ಟೆಲ್ಲ ಇದ್ರೂ ಸಹ ವಿ ಸ್ಟಿಲ್ ಡೋಂಟ್ ನೋ ವೇರ್ ಟು ಗೋ. ಬರೀ ನಿರ್ಧಾರ ತಗೊಳ್ಳೋದು ಮಾತ್ರ ಅಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿರ್ಬೇಕಲ್ವಾ ನಮ್ಗೆ. ಗುರಿಗಿಂತ ಹೆಚ್ಚಾಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಇರ್ಬೇಕು, ಎಲ್ಲಿ ಹೋಗ್ಬೇಕಂತ. ಗುರಿ ಇಸ್ ಡಿಫ್ರೆಂಟ್. ಗುರಿ ನಂದಾಯ್ತು, ಈಗ ನಿರ್ಧಾರ ಮಾಡ್ಕೊಂಡಿದೀನಿ ಗುರಿ ನನ್ಗೆ ಹೀಗ್ ಬೇಕು ಅಂತ. ವೇರ್ ಡು ಐ ಗೋ? ಯಾರನ್ನ ಅಪ್ರೋಚ್ ಮಾಡ್ಲಿ? ಆಮೇಲೆ ಒಬ್ಳೆ ಹೋಗ್ತೀನಿ ಅಂತ ಹೇಳಿದ್ರೆ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗತ್ತೆ. ಅಂಡ್ ಹೌ ಕಂಫರ್ಟಬಲ್ ಯು ಟು ಗೋ ಅಲೋನ್? ಏನೋ ನೀವು ಹೇಳ್ದಾಗೆ ನಾವು ಕುಟುಂಬ ವ್ಯವಸ್ಥೆಯಲ್ಲಿ ಬಂದಿರೋದ್ರಿಂದ ಒಂದು ವಯಸ್ಸಿನವರೆಗೂ ಯಾವಾಗ್ಲೂ ಜೊತೆಲಿ ಇರ್ತಾರೆ, ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ. ಒಬ್ರೇ ಹೋಗೇ ಇರಲ್ಲ ನಾವೆಲ್ಲೂ. ನನ್ನ ವಿಷಯದಲ್ಲಿ ಬೇರೆ ನಾರ್ಮಲ್ ಆಗಿ. ಸೊ ಹೌ ಕ್ಯಾನ್ ದೇ ಗೋ? ಹೌ ವಿಲ್ ದೇ ಗೋ? ವೇರ್ ವಿಲ್ ದೇ ಗೋ? ಇದು ನೀವು ಕೇಳೋ ಅಂತ ಪ್ರಶ್ನೆಗಳು ಅಷ್ಟು ಸುಲಭದ ಏನು ಸರ್ಫೇಸ್ ಅಲ್ಲಿ ಮಾತಾಡೋ ಅಂತ ಮಾತಲ್ಲ ಇದು. ಅದಕ್ಕೆ ನಾನು ಹೇಳೋದು, ಗಂಡಸರು ನೋಡುವಂತಹ ಒಂದು ದೃಷ್ಟಿಕೋನ ಮತ್ತೆ ಹೆಣ್ಣಾಗಿ ಹೆಣ್ಣಿನ ಜೀವನವನ್ನ ನೋಡ್ತಿರೋ ದೃಷ್ಟಿಕೋನ ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೆ ಅವಳ ಅನುಭವಗಳೇ ಬೇರೆ. ಹಾಗಂತ ಒಬ್ಬ ಗಂಡಿಗೆ ಅವನಿಗೆ ದುಃಖ ಇಲ್ಲ, ಎಮೋಷನ್ಸ್ ಇಲ್ಲ, ಅವನಿಗೆ ಯಾವ ಭಾವನೆಗಳೇ ಇಲ್ಲ ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ಇದೆ. ಆದ್ರೆ ಅವನು ನೋಡುವ ದೃಷ್ಟಿಕೋನ ಕಂಪ್ಲೀಟ್ಲಿ ಬೇರೆ. ಯಾಕಂದ್ರೆ ಅವನು ಅದನ್ನ ಅನುಭವಿಸ್ತಾ ಇಲ್ಲ. ಅವನು ಗಂಡಾಗಿ ಅವನ ಅನುಭವ ಅವನ ಜೀವನದಲ್ಲಿ ಬೇರೆ ಇದೆ, ಮತ್ತೆ ಅವನ ದೈಹಿಕ ಇದೆ ಬೇರೆ. ಇಟ್ ಇಸ್ ನಾಟ್ ದ ಸೇಮ್. ನಾನು ನೀವು ಒಂದಲ್ವೇ ಅಲ್ಲ. ಈಗ ಮೊನ್ನೆ ನೋಡಿ ನಾನು ಅದೇ ಹೇಳೋದು, ಯಾರು ರ್ಯಾಪಿಡೋ ಆ ಹುಡುಗಿಗೆ ಹೊಡ್ತಿದ್ದಾನಲ್ಲ ಅವನು, ಎಷ್ಟೇ ಆಗ್ಲಿ ನೀವು ಆಯ್ತಾ, ಅಲ್ಲಿ ಅವನ್ ಸಹನೆ ಕಳ್ಕೊಂಡ ಹುಡುಗ, ಅವನ್ ಟ್ಯಾಕ್ಸಿ ಕರ್ಕೊಂಡು ಹೋಗ್ತಾ ಇದ್ದ ಸಣ್ಣ ಹುಡುಗಿಗೆ. ಅವಳಿಗೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಹುಡುಗಿಯರ ದೇಹ ಎಷ್ಟು ಸ್ಥಿತಿ ಸೂಕ್ಷ್ಮ ಇರುತ್ತೆ. ಗಂಡಸಿಗೆ ಸಮ ಅಲ್ಲ ನಾವ್ ಎಷ್ಟೇ ಆದ್ರೂ. ಇಲ್ದಿದ್ರೆ ನೀವು ಇಷ್ಟೊಂದು ಸಾವಿರ ಆಗಿದ್ದೀರಿ, ನಮ್ಗೆ ಅಷ್ಟೊಂದು ದೈಹಿಕವಾಗಿ ನಾವು ಬಲಿಷ್ಠವಾಗಿದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಅಂತ ಯಾಕೆ ನಾವ್ ಹೇಳ್ತಾ ಇದೀವಿ ಹೇಳಿ? ಬಿಕಾಸ್ ಶಿ ಹ್ಯಾಸ್ ಟು ಬ್ರೇಕ್ ಥ್ರೂ ದೀಸ್ ಥಿಂಗ್ಸ್ ಇನ್ ಅ ಮೈಂಡ್. ನನ್ನಲ್ಲಿ ದೈಹಿಕವಾಗಿ ಶಕ್ತಿ ಇಲ್ಲದೆ ಇರೋದನ್ನ ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆ ಹುಡುಗಿಗೆ ಹೊಟ್ಟೆಗೆ ತಾಗಿನೋ ಏನಾದ್ರು ಆದ್ರೂ ಅವಳು ನಾಳೆ ತಾಯಿ ಆಗಕ್ಕೆ ಆಗಲ್ಲ, ಗೊತ್ತಾ? ನಾನೊಂದು ನಂಬರ್ 1 ಸಿನಿಮಾ ಮಾಡಿದಾಗ ನನ್ನ ಸ್ಟಂಟ್ ಮಾಸ್ಟರ್ ಹಂಗೆ, ಗೊತ್ತಾಗ್ತಾ ಇಲ್ವಾ ನಿಂಗೆ, ಗೊತ್ತಾಗ್ತಾ ಇಲ್ವಾ, ಬಾ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಅಂತ ಏನ್ ಮಾಡ್ಬಿಟ್ರು ಮಾಸ್ಟ್ರು, ಹೊಟ್ಟೆಗೆ ಬಡಾರ್ ಅಂತ ಕಾಲಿ ಕಿಕ್ ಮಾಡಿದ್ರು. ಅಲ್ಲಿಗೆ ಹೋಗ್ಬಿಟ್ಟಿದ್ದೀನಿ 10 ಅಡಿ. ನಮ್ಮ ಅಮ್ಮ ಕೂತ್ಕೊಂಡು ಅಳ್ತಾ ಇದ್ದಾರೆ. ಸಿ ಇಟ್ ಆರ್ ಬಾಡಿ, ನನಗೆ ನೈಸರ್ಗಿಕವಾಗಿ ನನ್ನ ದೇಹ ಬೇರೆ ತರ ಇದೆ. ನಾನು ಗಂಡಲ್ಲ, ನಾನು ಹೆಣ್ಣು. ಇದಕ್ಕೊಂದು ಸೂಕ್ಷ್ಮತೆ ಇದೆ ದೇಹಕ್ಕೆ. ನನ್ನ ಮನಸ್ಸು ಬಲಿಷ್ಠವಾಗಿರಬಹುದು, ಗೊತ್ತಾಯ್ತಾ?